Second PC MCQ. Now 11th one, the projection of the vector A is equal to 2i plus 3j plus 2k on y-axis is. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವೆಕ್ಟರ್ ಏನೇ ಕೊಟ್ಟು ಬೇಕಾದರೆ ಆನ್ ವೈ ಆ್ಯಕ್ಸಿಸ್ ಅಂತ ಕೇಳ್ಬೋದು, ಆನ್ ಎಕ್ಸ್ ಆ್ಯಕ್ಸಿಸ್ ಅಂತ ಕೇಳ್ಬೋದು, ಆನ್ ಝೆಡ್ ಆ್ಯಕ್ಸಿಸ್ ಅಂತ ಕೇಳ್ಬೋದು. ಓಕೆ, ಯಾವ ಥರ ಕೇಳಿದ್ರು ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದೇ ಥರ ಇರುತ್ತೆ. ನಾವು ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ, ನೋಡಿ ಈ ವರ್ಡ್ ಇಂಪಾರ್ಟೆಂಟ್, ಆನ್ ಬಿ is equal to formula a dot b divided by ಆನ್ ಆದಮೇಲೆ ಏನು ವೆಕ್ಟರ್ ಇರುತ್ತೋ ಅದನ್ನೇ ಡಿನಾಮಿನೇಟ್ರಲ್ಲಿ ಮ್ಯಾಗ್ನಿಟ್ಯೂಡ್ ಫಾರ್ಮಲ್ಲಿ ಬರೀಬೇಕು. ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸಪೋಸ್ ಇಲ್ಲಿ ಬಿ ವೆಕ್ಟರ್ ಕೊಟ್ಟು ಬಿ ಪ್ರೊಜೆಕ್ಷನ್ ಆಫ್ ಬಿ ವೆಕ್ಟರ್ ಆನ್ ಎ ಅಂತ ಕೊಟ್ಟರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಡಾಟ್ ಪ್ರಾಡಕ್ಟಲ್ಲಿ ಎ ಡಾಟ್ ಬಿ is always equal to b dot a. Any scalar dot vector b, any scalar times of vector a, lambda vector a dot b is equal to lambda times of a dot b, the property. Okay, ಈಗ a dot b divided by magnitude of b. ಈಗ ಇಲ್ಲಿ ವೆಕ್ಟರ್ a ಕೊಟ್ಟಿದ್ದಾರೆ, ವೆಕ್ಟರ್ a 2i plus 3j plus 2k. Vector A is equal to ಏನು ಕೊಟ್ಟಿದ್ದಾರೆ, 2i plus 3j plus 2k. ಆನ್ ವೈ ಆ್ಯಕ್ಸಿಸ್ ಅಂತ ಕೇಳಿದಾಗ ವೆಕ್ಟರ್ ಬಿ ಏನಾಗುತ್ತೆ, 0, 1, 0. ಇದನ್ನು ವೆಕ್ಟರ್ ಫಾರ್ಮಲ್ಲಿ ಯಾವ ಥರ ಬರ್ಕೊಂತೀರಿ, 0i plus 1j ಪ್ಲಸ್ 0k. ಅದೇ ಥರ ಎಕ್ಸ್ ಆ್ಯಕ್ಸಿಸ್ ಅಂತ ಕೇಳಿದರೆ, ಆನ್ ಎಕ್ಸ್ ಆ್ಯಕ್ಸ್ ಅಂತ ಕೇಳಿದರೆ 1, 0, 0. ಹೌ ಟು ರೈಟ್ ಇನ್ ಐ ಜೆ ಕೆ ಫಾರ್ಮ್, 1i ಪ್ಲಸ್ 0j ಪ್ಲಸ್ 0k. ಆನ್ ಝೆಡ್ ಆ್ಯಕ್ಸಿಸ್ ಅಂತ ಕೇಳಿದರೆ 0, 0, 1. ವೆಕ್ಟರ್ ಫಾರ್ಮಲ್ಲಿ ಯಾವ ಥರ ಬರ್ಕೊಂತೀರಿ, 0i ಪ್ಲಸ್ 0j ಪ್ಲಸ್ 1k. ಓಕೆ, 3 ಕ್ವಶನ್ಸ್ಗೆ ಈಕ್ವಲ್ ಆಯಿತು. ಈಗ ಮಾಡ್ತಾರೋ ನಾನು 11th ಕ್ವಶನ್ನು 3 ಟೈಪಲ್ಲಿ ಕ್ವಶನ್ಸನ್ನು ಕೇಳ್ಬೋದು. ಈಗ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ವೆಕ್ಟರ್ ಎ ಇಸ್ ಗಿವನ್ 2i ಪ್ಲಸ್ 3j ಪ್ಲಸ್ 2k ಡಾಟ್. ಆನ್ ವೈ ಆ್ಯಕ್ಸ್ ಅಂದಾಗ ಯಾವ ಥರ ಬರ್ಕೊಂತೀರಿ, 0i ಪ್ಲಸ್ 1j ಪ್ಲಸ್ 0k, ದಟ್ ಈಸ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ಈಗ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಯಾವುದು, 0i ಪ್ಲಸ್ 1j ಪ್ಲಸ್ 0k. 0i ಪ್ಲಸ್ 1j ಪ್ಲಸ್ 0k ಈಸ್ ವೆಕ್ಟರ್ ಬಿ. 2 ಇಂಟು 0 ಡಾಟ್ ಪ್ರಾಡಕ್ಟಲ್ಲಿ ಈ ಕಾಂಪೊನೆಂಟು ಮಲ್ಟಿಪ್ಲಿಕೇಶನ್ ಮಾಡ್ತೀರಿ, 0 ಆಯಿತು. ನೆಕ್ಸ್ಟ್ 3 ಇಂಟು 1 3 ಪ್ಲಸ್ 2 ಇಂಟು 0 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ರೂಟ್ ಆಫ್ 0 ಸ್ಕ್ವೇರ್ 0, 1 ಸ್ಕ್ವೇರ್ 1 ಪ್ಲಸ್ 0 ಸ್ಕ್ವೇರ್ ಇದು 0 ಸ್ಕ್ವೇರ್ 0. ನ್ಯೂಮಿರೇಟ್ರಲ್ಲಿ 3 ಬೈ ರೂಟ್ ಆಫ್ 0 ಪ್ಲಸ್ 1 ಪ್ಲಸ್ 0 ಅಂದರೆ ರೂಟ್ 1 ಆಗುತ್ತೆ. ರೂಟ್ 1 ಅಂದರೆ 1, 3 ಬೈ 1 ಅಂದರೆ 3 ಬೈ 1 ಇಸ್ ನಥಿಂಗ್ ಬಟ್ 3. ಔಟ್ ಆಫ್ 4 ಆಪ್ಷನ್ಸ್ ವಿಚ್ ಇಸ್ ಆನ್ಸರ್. 4 ಆಪ್ಷನ್ಸ್ ಇದೆಯಲ್ಲ 11th ಒನ್ಗೆ. ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಆನ್ ವೈ ಆ್ಯಕ್ಸಿಸ್ 3 ಇಸ್ ದ ಆನ್ಸರ್. ಅದಕ್ಕೆ ಆಪ್ಷನ್ ಎ 3 ಬೈ ರೂಟ್ 17, ಆಪ್ಷನ್ ಎ ಆನ್ಸರ್ ಅಲ್ಲ. ಆಪ್ಷನ್ ಬಿ 3 ಕರೆಕ್ಟಾಗಿದೆ, ಆಪ್ಷನ್ ಸಿ ರಾಂಗ್, ಆಪ್ಷನ್ ಡಿ ಇಸ್ ರಾಂಗ್. ಓಕೆ, ಆಪ್ಷನ್ B is the answer. Next question. 12th one complete. 13th question. ನಾನು ಕ್ವಶನ್ ಪೇಪರ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ದ ಈಕ್ವೇಷನ್ ಆಫ್ ಎ ಲೈನ್
ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ ದ ಆರಿಜಿನ್. ನೋಡಿ 13, the equation of a line parallel to x-axis and passing through the origin is option A, x by 0 is equal to y by 1 is equal to z by 1. Option B, x by 1 is equal to y by 0 is equal to z by 0. Option C, x plus 5 divided by 0 is equal to y minus 2 by 1 is equal to z plus 3 by 0. Option D, x minus 5 by 0 is equal to y plus 2 by 0 is equal to z minus 3 by 1. But what is the equation of a line? That is very important. What is the equation of a line parallel to x-axis and passing through the point? Passing through the point ಅಂದಾಗ ನಾವು r is equal to vector form a plus lambda b, a plus lambda b. ಇದು ವೆಕ್ಟರ್ ಈಕ್ವೇಷನ್ ಆಫ್ ದಿ ಲೈನ್. ಡೆರಿವೇಷನ್ ಇದೆ. ಡಿರೈವ್ ದ ಈಕ್ವೇಷನ್ ಆಫ್ ಲೈನ್. ಡಿರೈವ್ ದ ಈಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು ದ ವೆಕ್ಟರ್ ಬಿ ಪಾಸಿಂಗ್ ಥ್ರೂ ದ ಪಾಯಿಂಟ್. ಡೆರಿವೇಷನ್ನೇ ಇದೆ. 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಮೊದಲೆಲ್ಲ 5 ಮಾರ್ಕ್ಸಿಗೆ ಕೇಳ್ತಾಯಿದ್ರು. ಈಗ ಇದನ್ನು ಕಾರ್ಟೀಷಿಯನ್ ಫಾರ್ಮಲ್ಲಿ ಬರೆದ್ರೆ ಆರ್ ಅಂದರೆ ಏನಂತ ಗೊತ್ತಿದೆ. ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಈಸ್ ಈಕ್ವಲ್ ಟು ಎ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ x1i ಪ್ಲಸ್ y1j ಪ್ಲಸ್ z1k ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಅಂದರೆ ಪ್ಯಾರಲಲ್ ಟು ದ ವೆಕ್ಟರ್ ಬಿ ಅಂತ ಕರಿತೀವಲ್ವ. ಕಾಂಪೊನೆಂಟ್ಸ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಕಾರ್ಟೀಷಿಯನ್ ಫಾರ್ಮ್ ಬರಬೇಕಾದ್ರೆ ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು y ಮೈನಸ್ y1 ಡಿವೈಡೆಡ್ ಬೈ ಬಿ z ಮೈನಸ್ z1 ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. This is the Cartesian equation of the line passing through the point and parallel to the vector B. ಈಗ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ ಎ ಬಿ ಸಿ. ಈ ಎ ಬಿ ಸಿನೇ ವೆಕ್ಟರ್, ಅದು ಮೈಂಡಲ್ಲಿರಲಿ. ಯಾವುದೇ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದಿ ಲೈನಲ್ಲಿ ಡಿನಾಮಿನೇಟ್ರಲ್ಲಿ ಇರ್ತಕ್ಕಂಥವೇ ಕಾಂಪೊನೆಂಟ್ಸ್ ಆಫ್ ದಿ ವೆಕ್ಟರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಎಕ್ಸ್ ವೈ ಝಡ್ಡು ಪಿ ಎಕ್ಸ್ ವೈ ಝಡ್. ಇಲ್ಲಿ x1 y1 z1 ಇದೆಯಲ್ಲ ಪಾಸಿಂಗ್ ಥ್ರೂ ದ ಪಾಯಿಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದನ್ನು ಭಾರಿ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಬೇಕು. ಎಕ್ಸ್ ಮೈನಸ್ x1 ಫಾರ್ಮಲ್ಲೇ ಇರಬೇಕು. ಫಸ್ಟ್ ಎಕ್ಸೇ ಇರಬೇಕು. ಮೈನಸ್ y1 ಫಸ್ಟ್ ವೈಯೇ ಇರಬೇಕು. ಮೈನಸ್ y1 ಫಸ್ಟ್ ಝಡ್ಡೇ ಇರಬೇಕು. ಕೆಲವು ಸಲ ಉಲ್ಟಾ ಕೊಟ್ಟಿರ್ತಾರೆ, ಹಿಂಗೆ ಕೊಟ್ಟಿರ್ತಾರೆ. x1 ಮೈನಸ್ ಎಕ್ಸ್ ಬೈ ಎ ಅಂತ ಕೊಟ್ಟಿರ್ತಾರೆ. ನೀವು ಫಾರ್ಮೇಷನ್ ಮಾಡ್ಕೊಬೇಕು. ಮೈನಸ್ ಕಾಮನ್ ತೆಗೆದು ಡಿನಾಮಿನೇಟ್ರಲ್ಲಿ ಮೈನಸ್ ಹಾಕಬೇಕಾಗತ್ತೆ. ಈ ಥರ ಭಾರಿ ಕೇರ್ಫುಲ್ಲಾಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಮೈನಸ್ 1/2 ವೈ ಮೈನಸ್ 3/3 ಏನನ್ನ ಕೊಡಲಿ ಈಸ್ ಈಕ್ವಲ್ ಟು 1 ಮೈನಸ್ ಝಡ್ ಬೈ 3 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನೋಡಿ, ದಿಸ್ ದ ಈಕ್ವೇಷನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್. ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ ಅಟ್ ಪ್ರೆಸೆಂಟ್. ನೋಡಿ, ಎಕ್ಸ್ ಇದೆ ಫಸ್ಟು, ವೈ ಇದೆ ಕರೆಕ್ಟಾಗಿದೆ, ಬಟ್ ಇಲ್ಲಿ ಝಡ್ ಇಲ್ಲ. ಇಲ್ಲಿ ಮೈನಸ್ ಕಾಮನ್ ತೆಗಿಬೇಕು. ಮೈನಸ್ ಕಾಮನ್ ತೆಗೆದಾಗ ಝಡ್ ಮೈನಸ್ 1/3 ಆಯಿತು. ಈ ಮೈನಸನ್ನು ಇದಕ್ಕೆ ಅಪ್ಲೈ ಮಾಡಬೇಕು. ಈ ಮೈನಸ್ ಇಲ್ಲಿ ಇಗ್ನೋರ್ ಮಾಡಿ ಈ ಮೈನಸ್ ಇಲ್ಲಿ ಹಾಕಲೇಬೇಕು. ಆವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಗುತ್ತೆ. ಈಗ ವೆಕ್ಟರ್ ಬಿ ಯಾವುದು ಅಂತ ಕೇಳಿರಿ ನೀವು. 2i ಪ್ಲಸ್ 3j ಮೈನಸ್ 3k ಈಸ್ ದ ವೆಕ್ಟರ್ ಬಿ. ಈ ಥರ ಕೇರ್ಫುಲ್ಲಾಗಿರಬೇಕು. ಈಗ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದರೆ x1 y1 z1 ಪಾಸಿಂಗ್ ಥ್ರೂ ದ ಪಾಯಿಂಟ್. ಇದು x1 y1 z1 ಇಸ್ ದ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದರೆ x1 y1 z1. ಈಗ ನಮ್ಮ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಈಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ ಆರಿಜಿನ್. ಅದು ನಿಮಗೆ ಚೆನ್ನಾಗಿ ಗೊತ್ತಾಯಿತು. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದರೆ ಆರಿಜಿನ್. ಇದು 0 ಆಯಿತು, 0 ಆಯಿತು, 0 ಆಯಿತು. ರಿಮೈನಿಂಗ್ ಉಳ್ಕೊಂಡಿದ್ದೇನೋ ಎಕ್ಸ್ ಮಾತ್ರ ಬೈ, ಇಲ್ಲಿ ವೈ ಮಾತ್ರ ಉಳೀತು. ಎಕ್ಸ್ ಬೈ ಈಸ್ ಈಕ್ವಲ್ ಟು ವೈ ಬೈ, ಅಲ್ಲಿಗೆ ಎಕ್ಸ್ ಮೈನಸ್ 0 ಬರೀಬೇಕಾಗಿತ್ತು. ಎಕ್ಸ್ ಮೈನಸ್ 0 ಇಸ್ ಜನಿ ಬಟ್ ಎಕ್ಸ್, ವೈ ಮೈನಸ್ 0 ಇಸ್ ಜನಿ ಬಟ್ ವೈ, ಝಡ್ ಮೈನಸ್ 0 ಇಸ್ ಜನಿ ಬಟ್ ಝಡ್. ಡಿವೈಡೆಡ್ ಬೈ ಏನು ಬರೀಬೇಕೀಗ? ವೆಕ್ಟರ್ನ ಕಾಂಪೊನೆಂಟ್ಸ್ ಬರೀಬೇಕಲ್ಲ. ವೆಕ್ಟರ್ನ ಕಾಂಪೊನೆಂಟ್ಸ್ ಏನು ಬರೀಬೇಕು? ಅವ್ರೇನು ಕೊಟ್ಟಿದ್ದಾರೆ? ಪಾಸಿಂಗ್ ಥ್ರೂ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಅದೇ ವೆಕ್ಟರ್ ಬಿ ಕಾಂಪೊನೆಂಟ್ಸ್ ಅಂದ್ರೇನು? ಎ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸ್ ಅಂದಾಗ ಏನು ಬರೀತೀಯಾ? 1 0 0 1 0 0. ಅಲ್ಲಿಗೆ 1i ಪ್ಲಸ್ 0j ಪ್ಲಸ್ 0k. ಅಲ್ಲಿಗೆ 1 0 0. ಡಿನಾಮಿನೇಟ್ರಲ್ಲಿ ಎ ಬಿ ಸಿ ಪ್ಲಸ್ಸಲ್ಲಿ 1 0 0 ಅಂತ ಇರಬೇಕು. ಓಕೆ, ಅವಾಗ ಆಪ್ಷನ್ ಯಾವುದು ಅಂತ ಗೊತ್ತಾಯ್ತಲ್ಲ. ಆಪ್ಷನ್ ಮೇಲ್ಗಡೆ ಏನಿರಬೇಕು? ಎಕ್ಸ್ ವೈ ಝಡ್ಡೇ ಇರಬೇಕು. ಡಿನಾಮಿನೇಟ್ರಲ್ಲಿ 1 0 0 ಇರಬೇಕು. ಅಂಥ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದಿ ಲೈನ್ ಯಾವುದು ನೋಡೋಣ. ಓಕೆ, ಇಲ್ಲಿ ನೋಡಿ ಎಕ್ಸ್ ವೈ ಝಡ್ ಇದೆ. ಪಾಸಿಂಗ್ ಥ್ರೂ ಎಕ್ಸ್ ಆ್ಯಕ್ಸ್ ಅಂದಾಗ ಇಲ್ಲಿ 1 ಇರಬೇಕು. ಇಲ್ಲಿ ಓಕೆ, ಎಕ್ಸ್ ಬೈ 1 ಇರಬೇಕಾಗಿತ್ತು. ಅಲ್ಲಿಗೆ ಆಪ್ಷನ್ನೇ ಹೊರಟೋಯ್ತು. ಇಲ್ಲಿ ಬರೋಣ.
X by 1, okay, Y by 0, okay, Z by 0, okay, ಆಪ್ಷನ್ ಬಿ ಇಸ್ ದ ಆನ್ಸರ್. ಇಲ್ಲಿ ಹೋಗೋಣ ನೋಡಿ, ಇಲ್ಲಿ ಆಪ್ಷನ್ ಸಿನಲ್ಲಿ ಫಸ್ಟ್ ಸ್ಟಾರ್ಟಿಂಗೇ 0 ಇದೆ ಡಿನಾಮಿನೇಟ್ರಲ್ಲಿ, ಇಗ್ನೋರ್ ಮಾಡ್ಕೊ. ಮತ್ತು ಮೇಲ್ಗಡೆ X+5 Y-2 Z+3 ಅಂತಿದೆ, ಇಗ್ನೋರ್ ಮಾಡು. ಯಾಕೆಂದರೆ ಪಾಸಿಂಗ್ ಥ್ರೂ ಆರಿಜಿನ್ ಅಂದಾಗ X1 Y1 Z1 ಏನಾಗಬೇಕು, X1 Y1 Z1 0 0ನೇ ಆಗಬೇಕು. ಇದು ಹೊರಟೋಯ್ತು. ಆಪ್ಷನ್ ಡಿ ಬರೋಣ. ಅಗೈನ್ ಇಲ್ಲಿ 0 ಇರಬೇಕಾಯಿತು, 0 ಇರಬೇಕಾಯಿತು, 0 ಇರಬೇಕಾಯಿತು. ಡಿ ಹೋಯ್ತು ಆಪ್ಷನ್ನು, ಸಿ ಆಪ್ಷನ್ ಹೋಯ್ತು. ಎ ಆಪ್ಷನ್ ಯಾಕೆ ಹೋಯ್ತು ಅಂದರೆ ಏನು, ಎಕ್ಸ್ ಬೈ ಇಲ್ಲೇನಿರಬೇಕಾಯಿತು, ಪ್ಯಾರಲ್ ಟು ಎಕ್ಸ್ ಆ್ಯಕ್ಸ್ ಅಂದಾಗ ಇಲ್ಲಿ ಒಂದಿರಬೇಕಾಗಿತ್ತು, ಇದು ಹೊರಟೋಯ್ತು. ಇಲ್ಲಿ ಪ್ಯಾರಲ್ ಟು ಎಕ್ಸ್ ಆ್ಯಕ್ಸ್ ಅಂದಾಗ 100 ನೋಡಿ, 100. ಇಲ್ಲಿ ಪಾಸಿಂಗ್ ಥ್ರೂ ದ ಪಾಯಿಂಟು X10 Y10 Z10. X-0 is nothing but X, Y-0 is nothing but Y, Z-0 is nothing but Z. ಪಾಸಿಂಗ್ ಥ್ರೂ ಆ್ಯಂಡ್ ಪ್ಯಾರಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂದರೆ 100 ಕರೆಕ್ಟಾಗಿದೆ. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್, ಕರೆಕ್ಟಾಗಿದೆ. ಇದೇ ಕ್ವಶನ್ಗೆ ಹೆಂಗೆ ಕೇಳ್ಬೋದು, ಪಾಸಿಂಗ್ ಥ್ರೂ ಆರಿಜಿನ್ ಅಂತಲೇ ಕೊಟ್ಟು ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಅಂತ ಕೇಳಿದರೆ XYZ ಫಿಕ್ಸ್ ಸೇಮು, 0 1 0 ಬರೀಬೇಕಾಗಿತ್ತು ಆನ್ಸರು, 0 1 0. ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸ್ ಆಯಿತು, ಪ್ಯಾರಲ್ ಟು ವೈ ಆ್ಯಕ್ಸ್ ಆಯಿತು, ಪ್ಯಾರಲ್ Z ಆ್ಯಕ್ಸ್ ಕೇಳಿದರೆ ಅದೇ ಆರಿಜಿನ್ಗೆ X/0 Y/0 Z/1. ಓಕೆ, ಒಂದೇ ಕ್ವಶನ್ಸ್ಗೆ 3 ಕ್ವಶನ್ಸನ್ನು ರಿಲೇಟೆಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಪ್ಯಾರಲ್ ಟು ಎಕ್ಸ್ ಆ್ಯಕ್ಸಿಸ್ ಕೇಳ್ಬೋದು, ಪ್ಯಾರಲ್ ಟು ವೈ ಆ್ಯಕ್ಸ್ ಕೇಳ್ಬೋದು, ಪ್ಯಾರಲಲ್ ಟು Z ಆ್ಯಕ್ಸ್ ಕೇಳ್ಬೋದು. ಓಕೆ, ನೆಕ್ಸ್ಟ್ 14th ಕ್ವಶನ್ ಮಾಡಿ. 14th, ಇಫ್ P of A is equal to 0.4, P of B is equal to 0.5 and P of A intersection B is equal to 0.25, then P of bar A ಅಂದರೆ ನಾಟ್ A given B is ಆಪ್ಷನ್ A 1/2, ಆಪ್ಷನ್ B 5/8, ಆಪ್ಷನ್ C 1/4, ಆಪ್ಷನ್ D 3/4. ನೋಡಿ, ಕ್ಯಾಲ್ಕುಲೇಷನ್ ವರ್ಕೌಟ್ ಮಾಡ್ತೀನಿ ನಾನು, ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಎಷ್ಟನೇ ಕ್ವಶನ್ನು, 14th ಕ್ವಶನ್. ಗಿವನ್ P of A is 14th, P of A is equal to 0.4, P of A is equal to 0.4, P of B, probability of the event B is equal to 0.5, and also given P of A intersection B is equal to 0.25, then P of bar A given B is P of not A bar B is equal to ಆಪ್ಷನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ತೋರಿಸಿದ್ದೀನಿ ನಾನು. ಆಪ್ಷನ್ A 1/2, ಆಪ್ಷನ್ B 5/8, ಆಪ್ಷನ್ C 1/4, ಆಪ್ಷನ್ D 3/4. ವಾಟ್ ಈಸ್ ದ ಫಾರ್ಮುಲಾ ಆಫ್ P of A dash bar B is equal to 1 minus P of A by B. ಇದನ್ನು ಓದ್ಬೇಕಾದ್ರೆ ಪ್ರಾಬಿಲಿಟಿ ಆಫ್ A ಗಿವನ್ B ಅಂತ ಓದಬೇಕು. ಈಗ P of A bar B ಕೊಟ್ಟಿಲ್ಲ, P of A bar B ಕೊಟ್ಟಿದ್ದಾರಾ, ಇಲ್ಲ. P of A bar B ಕೊಟ್ಟಿಲ್ಲ. ವಾಟ್ ಈಸ್ ದ ಫಾರ್ಮುಲಾ ಆಫ್ P of A bar B is equal to P of A intersection B ಕಂಡೀಷನಲ್ ಪ್ರಾಬಬಿಲಿಟಿ. ಇಲ್ಲಿ B ಇದ್ದರೆ P of B, ಅದೇ P of B by A ಅಂತ ಇದ್ದರೆ P of A ಅಂತ ಬರ್ಕೊಂತೀರಿ. ಇದು ಸೇಮ್, P of A intersection B ಅಂದ್ರೆ ಒಂದೇ, P of B intersection A ಅಂದ್ರೆ ಒಂದೇ, ಇದೇನು ಚೇಂಜಸ್ ಆಗಲ್ಲ. P of A bar B ಅಂದರೆ P of B, ಇದನ್ನೇ ಬರೀಬೇಕು. P of B by A ಅಂದಾಗ P of A ಬರೀತೀರಿ. ಓಕೆ, ಅದು ಭಾರಿ ಕೇರ್ಫುಲ್ ಆಗಿರಬೇಕು. P of A bar B is equal to P of A intersection B is given, ಕೊಟ್ಟಿದ್ದಾರೆ. P of A intersection B is equal to ಎಷ್ಟು ಕೊಟ್ಟಿದ್ದಾರೆ, 0.25. P of B ಎಷ್ಟು ಕೊಟ್ಟಿದ್ದಾರೆ, P of B 0.5. ಕ್ಯಾಲ್ಕುಲೇಟ್ರಲ್ಲಿ ಯೂಸ್ ಮಾಡಿ. ಅಲೋ ಇದೆ, ಆರ್ಡಿನರಿ ಕ್ಯಾಲ್ಕುಲೇಟರ್ ಅಲೋ ಇರೋದ್ರಿಂದ ನೋ ಪ್ರಾಬ್ಲಮ್. 0.25 ಡಿವೈಡೆಡ್ ಬೈ 0.5, 0.25 divided by 0.5, 0.5. ಇದು P of A by B is equal to 0.5. ನಮಗೆ ಬೇಕಾದ್ರೆ ಈಗ 1 minus P of ಅಂದರೆ 1.5. ಈಸಿಯಾಗಿ ಹೇಳ್ಬೋದು. 1 minus 1.5 ಅಂದ್ರೇನು, 1/2
1/2 ಅಂದರೆ 0.5 ಬರುತ್ತೆ ಆನ್ಸರು. 0.5 ಅಂದರೆ ಒಂದೇ, 1/2 ಅಂದರೆ ಒಂದೇ. ಕ್ಯಾಲ್ಕುಲೇಟರ್ ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡಿ. 1 ಮೈನಸ್ 0.5 ಈಸ್ ಈಕ್ವಲ್ ಟು 0.5. 0.5 ಅಂದರೆ ಒಂದೇ, 1/2 ಅಂದರೆ ಒಂದೇ. ಈಗ ನಮ್ಮ ಆಪ್ಷನ್ಸಲ್ಲಿ ಯಾವುದಿದೆ ನೋಡೋಣ. ಆಪ್ಷನ್ಸಲ್ಲಿ 14th ಆಪ್ಷನ್ ಎ ಈಸ್ 1/2. ಆಪ್ಷನ್ ಎ ಈಸ್ 1/2. ಆಪ್ಷನ್ ಎ ಈಸ್ 1/2 ಇಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ 5/8 ಇದೆ, ನೋ ಆನ್ಸರ್. ಆಪ್ಷನ್ ಸಿ ಈಸ್ ನೋ ಆನ್ಸರ್. ಆಪ್ಷನ್ ಡಿ ಈಸ್ ನೋ ಆನ್ಸರ್. ಆಪ್ಷನ್ ಎ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ 15th ಲಾಸ್ಟ್ ಕ್ವಶನ್, ಅಂದರೆ MCQನಲ್ಲಿ ಲಾಸ್ಟ್ ಕ್ವಶನ್. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ವಿತ್ ಪಿ ಆಫ್ ಎ ಈಸ್ ಈಕ್ವಲ್ ಟು 0.3, ಪಿ ಆಫ್ ಬಿ ಈಸ್ ಈಕ್ವಲ್ ಟು 0.4, ದೆನ್ ಪಿ ಆಫ್ ಎ ಬಾರ್ ಬಿ, ಅಂದರೆ ಎ ಗಿವನ್ ಬಿ ಅಂತ ಅದರ ಅರ್ಥ. ನಾವು ಓದ್ಬೇಕಾದ್ರೆ ಎ ಬಾರ್ ಬಿ ಅಂತ ಓದ್ತೀವಿ. ಆಪ್ಷನ್ ಎ 0.3, ಆಪ್ಷನ್ ಬಿ 0.4, ಆಪ್ಷನ್ ಸಿ 0.12, ಆಪ್ಷನ್ ಡಿ 0.7. ಕ್ವಶನ್ ಕೇಳೋದು ಪಿ ಆಫ್ ಎ ಬೈ ಬಿ ಆ್ಯಂಡ್ ಆಲ್ಸೋ ಮೆನ್ಷನ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಇಂಡಿಪೆಂಡೆಂಟ್ ಈವೆಂಟ್ಸು ಯಾವಾಗ ಎರಡೂ ಈವೆಂಟ್ಸು ಇಂಡಿಪೆಂಡೆಂಟ್ ಆಗಿರುತ್ತೆ, ಅದರ ಕಂಡೀಷನ್ನು ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಕಂಪಲ್ಸರಿ ಕೇಳ್ತಾ ಇರ್ತಾರೆ. ಇಂಡಿಪೆಂಡೆಂಟ್ ಈವೆಂಟ್ಸ್ ಮೇಲೆ ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ಸ್, ಎ ಆ್ಯಂಡ್ ಬಿ ಅಂತ ಕೇಳ್ಬೋದು, E1 E2 ಅಂತ ಕೇಳ್ಬೋದು, F ಆ್ಯಂಡ್ G ಅಂತ ಕೇಳ್ಬೋದು. ಈವೆಂಟ್ಸ್ ನೇಮ್ ಏನು ಬೇಕಾದರೂ ಕೇಳ್ಬೋದು, ಅವೇನು ಫಿಕ್ಸ್ ಏನಿಲ್ಲ. ಕಂಡೀಷನ್ಸ್ ಏನು ಚೇಂಜಸ್ ಆಗೋಲ್ಲ, ನೇಮ್ ಆಫ್ ದಿ ಈವೆಂಟ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಸ್ ದ ಕಂಡೀಷನ್ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಈಗ ನಾನು ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಕಂಡುಹಿಡ್ಕೊತಾ ಇದ್ದೇನೆ. ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ. ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 0.3 ಇಂಟು 0.4, 0.3 ಇಂಟು 0.4. 0.A ಕೊಟ್ಟಿದ್ದಾರೆ, ಪಿ ಆಫ್ ಎ ಕೊಟ್ಟಿದ್ದಾರೆ 0.3, ಪಿ ಆಫ್ ಬಿ ಕೊಟ್ಟಿದ್ದಾರೆ 0.4. ಅವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. 0.12, 0.3 ಒಂದ್ಸರಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೇನೆ. 0.3 ಡೈರೆಕ್ಟಾಗಿ ಹೇಳ್ಬೋದಲ್ಲ, ಇಂಟು ತಪ್ಪಾಗಬಾರ್ದು ಅಂತ ನಾನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ. ಓಕೆ, 0.12 ಇಸ್ ಕರೆಕ್ಟ್. ಪಿ ಆಫ್ ಎ ಇಂಟು ಸೆಕ್ಷನ್ ಬಿ 0.12. ಯಾಕೆ ಅದನ್ನು ಕಂಡಿಟ್ಕೊಂಡೆ ನಾನು? ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ, ಪಿ ಆಫ್ ಎ ಬಾರ್ ಬಿ ಕೇಳಿದ್ದಾರೆ. ಪಿ ಆಫ್ ಎ ಬಾರ್ ಬಿ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಪಿ ಆಫ್ ಎ ಬಾರ್ ಬಿ? ಪಿ ಆಫ್ ಎ ಬಾರ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಸೆಕ್ಷನ್ ಬಿ. ಪಿ ಆಫ್ ಎ ಬಾರ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಬೈ ಪಿ ಆಫ್ ಬಿ. ಪಿ ಆಫ್ ಎ ಇಂಟು ಸೆಕ್ಷನ್ ಬಿ, ಪಿ ಆಫ್ ಎ ಕಂಡಿಟ್ಕೊಳ್ಳೇಬೇಕಲ್ಲ, ಕೊಟ್ಟಿಲ್ಲ ಕ್ವಶನ್ಸಲ್ಲಿ ಎಲ್ಲೂ ಕೊಟ್ಟಿಲ್ಲ. ಕೇಳಿರೋದು ಪಿ ಆಫ್ ಎ ಬೈ ಬಿ, ಬಟ್ ಎಲ್ಲೂ ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಕೊಟ್ಟಿಲ್ಲ. ಅಂದರೆ ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಕಂಡಿಟ್ಕೊಳ್ಳೇಬೇಕು ನಾವು. ಪಿ ಆಫ್ ಎ ಇಂಟು ಸೆಕ್ಷನ್ ಬಿ 0.12 ಡಿವೈಡೆಡ್ ಬೈ ಪಿ ಆಫ್ ಬಿ ಇಸ್ ಗಿವನ್. ಪಿ ಆಫ್ ಬಿ 0.4 ಡೈರೆಕ್ಟಾಗಿ ಹೇಳ್ಬೋದು. 0.12 ಡಿವೈಡೆಡ್ ಬೈ 0.4 is equal to 0.3. Answer is 0.3. ಈಗ 15 ಲಾಸ್ಟ್ ಒನ್ಗೆ ಆನ್ಸರು. ಅಗೇನ್ ಆಪ್ಷನ್ ಎ ಈಸ್ ದ ಆನ್ಸರ್, 0.3. ಆಪ್ಷನ್ ಬಿ 0.4 ಕೊಟ್ಟಿದ್ದಾರೆ, ಆಪ್ಷನ್ ಸಿ 0.12 ಕೊಟ್ಟಿದ್ದಾರೆ, ಆಪ್ಷನ್ ಡಿ 0.7 ಕೊಟ್ಟಿದ್ದಾರೆ. ಆಪ್ಷನ್ ಎ ಈಸ್ ದ ಆನ್ಸರ್. ಹಾಗೆ ಅಪ್ ಟು 15 ಕ್ವಶನ್ಸ್ MCQ ಕಂಪ್ಲೀಟ್ ಮಾಡಿದ್ದಾನೆ. ಎಲ್ಲನೂ GH ಮ್ಯಾಥ್ಸ್ ಯೂಟ್ಯೂಬ್ ಎಲ್ಲ ಸೆಂಡ್ ಮಾಡಿದ್ದಾನೆ. ವರ್ಕೌಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇನ್ನು ಈ ಮಾಡಲ್ ಪೇಪರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರನ್ನು ಕೊಟ್ಟು 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ.